ನೀವೇನು ನೋಡ್ತೀರಾ ಇದೇನೇ ಅನ್ನೋದು ಇಲ್ಲಿ ನೋಡ್ತಿದ್ರಲ್ಲ ಇದು ಯಾವ ರೀತಿ ಹಾಕಿದ್ದಾರೆ ಅಂತಂದರೆ ಒಂದು ಲೈಟ್ ಕಂಬಕ್ಕೆ ಅದನ್ನು ಫಿಟ್ ಮಾಡುವಾಗ ಹಾಕ್ತಾರಲ್ಲ ಆ ರೀತಿ ಹಾಕಿದ್ದಾರೆ ಫ್ರೆಂಡ್ಸ್. ಸ್ವಲ್ಪ ಕತ್ತನಿಸ್ತಲ್ವ, ರಾತ್ರಿ ಆಗಿದೆ ಅದಕ್ಕೆ ನೋಡಿ. ಇವಾಗ ಸ್ವಲ್ಪ ಕಾಣಿಸ್ತಿರ್ಬೋದು ನೋಡಿ, ಅಲ್ಲೂ ಕೂಡ ಗೈ ಹೊಡೆದಿದ್ದಾರೆ ಫ್ರೆಂಡ್ಸ್. ಅದಿದ್ರೇ ಮೇಳೆ ಸ್ವಲ್ಪ ದೊಡ್ಡದಾದ್ಮೇಲೆ ಭಾರ ಆಗುತ್ತೆ. ಅದಾದಾಗ ಇದು ಒಂದು ರೀತಿ ಗ್ರಿಪ್ ಅಂತಲೇ ಹೇಳ್ಬೋದು ನಾವು. ನೋಡ್ತಿದ್ದಾರೆ ಈ ರೀತಿ ತಂತಿ ಹಾಕೊಂಡು ನಿಲ್ಲೋದು ಫ್ರೆಂಡ್ಸ್. ನೋಡಿ ಇವಾಗ ಕಂಬನ ಸುತ್ತ ನಾವು ಕೂಡ ನೋಡ್ತಿದ್ದೀರಾ ನೋಡಿ, ಜೂಮ್ ಮಾಡ್ತೀನಿ ಇವಾಗ ಫ್ರೆಂಡ್ಸ್. ಇವಾಗ ಈ ಕಡೆ ನೋಡ್ತಿದ್ದಾರಲ್ಲ ಸ್ವಲ್ಪ ಕತ್ಲೆ ಅನ್ನಿಸ್ತಿದಲ್ವ, ಅಲ್ಲೂ ಕೂಡ ಕಂಬಗಳನ್ನು ಇಟ್ಟಿದ್ದಾರೆ, ಅಲ್ಲೂ ಕೂಡ ಗೈ ಹೊಡಿಲೇಬೇಕು. ಪೂರ್ತಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನೀವೇನು ನೋಡ್ತಿದ್ದಾರೆ ಫ್ರೆಂಡ್ಸ್ ಅವೆಲ್ಲ ಕೂಡ ಫ್ರೆಂಡ್ಸ್. ಇವಾಗ ನಾನು ಹಿಂದೆಲ್ಲ ನೀವು ನೋಡ್ತಿರ್ಬೋದು, ಗೈ ಹೊಡೆದಿರೋ ಜಾಗಲೇ ಮೇವಿನ ಕಡೆ ಬೆಳೆದಿದ್ದಾರಲ್ಲ, ಹೇಗೆ ಹಾಕ್ಬೋದು ಅಂತ. ಇದಕ್ಕೂ ಕೂಡ ಏನೂ ಸಮಸ್ಯೆ ಇಲ್ಲ. ನೀವು ನಂದು ತೊಂಡೆ ಮೇಳೆ ವೀಡಿಯೋನ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ರೀತಿ ನೆಟ್ಟಿದ್ದಾರೆ ಅಂದ್ಬಿಟ್ಟು. ಆದರೆ ಮೇವಿನ ಕಡೆ ಕೆಳಗಿರುತ್ತೆ, ಆದರೆ ಬದನೆಕಾಯಿ ಮಾತ್ರ ಮೇಲೆ ಇರುತ್ತೆ. ಏನೂ ಕೂಡ ಸಮಸ್ಯೆ ಇಲ್ಲ, ಹಾಕ್ಬೋದು. ಏನಂದರೆ ಸ್ವಲ್ಪ ಹೈಟ್ ಬೆಳೆದಾಗ ನೀವು ಕಟಾವು ಮಾಡ್ಕೋಬೇಕು ಅಷ್ಟೇ. ಬನ್ನಿ ಇವಾಗ ಅದನ್ನು ಹೇಗೆ ತಂತಿ ಹಾಕಬೇಕು ಮತ್ತು ಅದನ್ನು ಏನೇನು ಮಾಡಬೇಕು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಲೈಕ್ ಕೊಟ್ಕೊಂಡು ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಪೂರ್ತಿ ವೀಡಿಯೋ ಬೇಕು ಅಂತಂದರೆ ಕೆಳಗೆ ಸೀಮೆ ಬದನೆಕಾಯಿ ಅನ್ನೋದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಹಾಗೂ ವೀಡಿಯೋ ಆಗಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋ